ಹಾಯ್ ಹಲೋ ಎವ್ರಿವನ್. ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಜೀವನ ಯೂಟ್ಯೂಬ್ ಚಾನಲ್. ನಾನು ಮೌನಿಕಾ. ನನ್ನ ವಿಡಿಯೋ ನೋಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವತ್ತು 4:15ಗೆ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು 4:15 ಅಂದ್ಕೊಂಡಿದ್ದೀರಾ? ಇವತ್ತು ಸ್ಪೆಷಲ್ಲೇ. ಯಾಕಂದರೆ ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬ. ಏನು ಹಬ್ಬ ಆಗೋದ್ಮೇಲೆ ಹಬ್ಬ ಅಂದ್ಕೊಂಡಿದ್ದೀರಾ? ಹೌದು, ನಮ್ಮೂರಲ್ಲಿ ಮಂಗಳವಾರ ಎಲ್ಲ ಹಬ್ಬ ಬಂದಿತ್ತಲ್ಲ, ನಮ್ಮೂರಲ್ಲಿ ಭಾನುವಾರನೇ ಹಬ್ಬ ಮಾಡೋದು. ಅದಕ್ಕೆ ಇವತ್ತು ಭಾನುವಾರ ಮಾಡ್ತಾಯಿದ್ದೀವಿ ಹಬ್ಬ. ಇನ್ನು ಈ ತೋಟದಲ್ಲಿ ಅವರೆಕಾಯಿ ಕಿತ್ಕೊಂಡ್ಬಂದಿದ್ವಿ. ಅದು ಎಲ್ಲ ಇದ್ಕಿನ ಬೇಳೆ ಸಾರು ದೋಸೆ ಮಾಡೋದು ನಮ್ಮ ಕಡೆ ಈ ಹಬ್ಬಕ್ಕೆ. ಬೇಳೆ ಎಲ್ಲ ರೆಡಿ ಆಗಿದೆ ನೋಡಿ. ಬೆಳಗ್ಗೆ 4:15ಗೆ ಎದ್ದೇಳಿ ಎಲ್ಲ ಅವರೆ ಬೀಜ ಎಲ್ಲ ಇದ್ಕಿನ ಬೇಳೆ ಮಾಡಿ, ನಮ್ಮ ಮಕ್ಕಳು ಕೂಡ ಎದ್ದೇಳಿದ್ದಾರೆ ಅಷ್ಟೊತ್ತಿಗೆ. ಸ್ವಲ್ಪ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ತಾರೆ ನಮ್ಮ ಮಕ್ಕಳು. ನೋಡಿ, ಎಲ್ಲ ಕ್ಲೀನ್ ಆಗಿದೆ. ನೋಡಿ, ಎಲ್ಲ ಕ್ಲೀನ್ ಮಾಡ್ತಾವ್ರೆ ನಮ್ಮ ಮಕ್ಕಳು ಕೂಡ ನಮ್ಮ ಜೊತೆಗೆ. ಎಲ್ಲ ರೆಡಿ ಆದಂಗೆ. ಹಬ್ಬ ಅಂದಮೇಲೆ ಮಕ್ಳಿಗೂ ಸಹ ಸ್ವಲ್ಪ ನಿದ್ದೆ ಬರಲಿಲ್ಲೇನೋ, ಅವ್ರೂ ಎದ್ದೇಳ್ಬಿಟ್ಟಿದ್ದಾರೆ. ಪರವಾಗಿಲ್ಲ, ಕೆಲಸ ಎಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ನಮಗೂ. ನೋಡಿ, ಕ್ಲೀನಾಗಿ ಎಲ್ಲ ಸಿಪ್ಪೆ ಎಲ್ಲ ಆಯ್ತವ್ರೆ. ಎಲ್ಲ ಮುಗೀತು. ಸರಿ, ಅಡುಗೆ ಮನೆಗೆ ಬಂದೆ. ನೋಡಿ, ಇಲ್ಲಿ ಕಜ್ಜಾಯ ಪಾಕ. ಇದು ಕಜ್ಜಾಯ ಮಾಡ್ತೀವಿ ಹಬ್ಬಕ್ಕೆ. ಏನು ಸಂಕ್ರಾಂತಿ ಹಬ್ಬಕ್ಕೆ ಕಜ್ಜಾಯ ಅಂದ್ಕೊಂಡಿದ್ದೀರಾ? ಹೌದು, ನಮ್ಮೂರಲ್ಲಿ ಕಾಟೇರಪ್ಪನ ಗುಡಿ ಅಂತಿದೆ. ಆ ದೇವ್ರಿಗೆ ನಾವಿಲ್ಲಿ ಪೂಜೆ ಮಾಡೋದು. ಕಜ್ಜಾಯ ಮಾಡಿ ಅದನ್ನು ಹಾರ ಹಂಗೆ ಮಾಡಿ ಹಾರ ಹಾಕ್ತಾರೆ ಆ ದೇವ್ರಿಗೆ. ನೋಡಿ ಪಾಕ ಹೆಂಗಿದೆಯೋ ನೋಡೋಣ. ಇವಾಗ ಕಜ್ಜಾಯ ಮಾಡಬೇಕಲ್ಲ. ನೋಡಿ, ಮೆತ್ತಗಿದೆಯೇನೋ, ಕರೆಕ್ಟಾಗಿದೆ. ಇವಾಗ ಮಾಡ್ಬೋದು ಕಜ್ಜಾಯ, ಕರೆಕ್ಟಾಗಿದೆ. ಸರಿ, ಆಯಿತು. ಕಾಫಿ ಮಾಡ್ಕೊಳ್ಳೋಣ ಅಂಥೇಳಿ ಕಾಫಿ ಇಕ್ಕಿದ್ದೀನಿ. ನೋಡಿ, ಕರೆಂಟ್ ಸ್ಟವ್ ಮೇಲೆ ಇಕ್ಕಿರೋದು. ಇದು ವೋಲ್ಟೇಜ್ ಅಂತೂ ಸಖತ್ತಾಗಿ ಬರುತ್ತೆ. ಕಾಫಿ ಕುಡ್ಕೊಂಡು ಮನೆ ಕೆಲಸ ಶುರು ಮಾಡೋಣ ಅಂಥೇಳಿ. ಇನ್ನೂ ನೆಲ ಎಲ್ಲ ಒರೆಸ್ಬೇಕಲ್ಲ, ಕಸ ಗುಡಿಸಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ. ನೆಲ ಒರೆಸ್ಕೊಂಡು ರಂಗೋಲಿ ಆಗಿಬಿಟ್ರೆ ಒಂದು ಸ್ವಲ್ಪ ಕೆಲಸ ಮುಗ್ದಂಗೆ. ಹಾಗೆ ಅಡುಗೆ ಕೆಲಸ ಮಾಡ್ಕೋಬೇಕು. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕ್ಕಿದ್ದೀನಿ ನೋಡಿ. ಎಲ್ಲ ಆಯಿತು. ನೆಲ ಒರೆಸ್ಕೊಂಡ್ರೆ ಒಂದು ಕೆಲಸ ಆದಂಗೆ. ನೆಲ ಒರೆಸ್ಕೊಂಡ್ಬಿಟ್ಟು ಆಚೆ ಕಡೆ ರಂಗೋಲಿ ಬಿಡಿಸ್ಬಿಟ್ಟು ನೋಡಿ, ಈ ಥರ ಆಯಿತು. ರಂಗೋಲಿ ಏನು ದೊಡ್ಡದಾಗಿ ಏನಾಗಿಲ್ಲ, ಸ್ವಲ್ಪ ಚಿಕ್ಕದಾಗಿ ಹಾಕಿದ್ದೀನಿ. ನೋಡಿ, ಒಂಥರ ಮಡಿಕೆ ಹಾಕಿ ಅದರಲ್ಲಿ ತುಂಬ ಇರೋ ಥರ ನೋಡಿ, ಚೆನ್ನಾಗಿದೆಯಲ್ಲ. ಸ್ವಲ್ಪ ಸಿಂಪಲ್ಲಾಗಿ ಹಾಕಿದ್ದೀನಿ. ಹಾಗೆಯೇ ಜಾತ್ರೆ ಅಂದರೆ ಇದು ಹಸುಗಳ ಹಬ್ಬ ಅನ್ನೋದಕ್ಕೇ ಚೆನ್ನಾಗಿರುತ್ತೆ. ಹಸುಗಳ ಕೆಳಗಡೆ ಎಲ್ಲ ಸಾರಿಸ್ಬಿಟ್ಟು ಎಲ್ಲ ರಂಗೋಲಿ ಎಲ್ಲ ಹಾಕಿರ್ತೀವಿ ನೋಡಿ, ಈ ಥರ. ಹಾಗೆ ಸಾರಿಸಿದ್ದೆಲ್ಲ ಆಯಿತು. ಅಡುಗೆ ಮನೆಗೆ ಬಂದೆ. ಇದ್ಕಿನ ಬೇಳೆ ಸಾರು ಮಾಡೋಣ ಅಂಥೇಳಿ ಬೇಳೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ, ಮಿಕ್ಸಿಗೆ ಹಾಕ್ಬೇಕಂತ. ನೋಡಿ, ಖಾರ ಎಲ್ಲ ರುಬ್ಕೊಂಡ್ಬಿಟ್ರೆ ಮತ್ತೆ ಮಾಡ್ಕೋಬೋದು. ಮತ್ತು ಕರೆಂಟ್ ಹೋದರೆ ರುಬ್ಕೊಳಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಎಲ್ಲ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಆಯಿತು ನೋಡಿ, ಈ ಥರ. ಆದರೆ ಮಕ್ಕಳಿಗೆ 9 ಗಂಟೆಗೆಲ್ಲ ತಿಂದುಬಿಡ್ಬೇಕಲ್ಲ, ಅದಕ್ಕೆ ಬೇಗನೆ ಮಾಡಿಬಿಡ್ತಾಯಿದ್ದೀನಿ. ಮತ್ತು ಪೂಜೆ ಅಂದರೆ ಮಧ್ಯಾಹ್ನ ಹಂಗಾಗುತ್ತೆ. ನೋಡಿ, ಎಲ್ಲ ಆಯಿತು. ಮಿಕ್ಸಿಗೆ ಹಾಕ್ಕೊಂಡ್ರೆ ಖಾರ ರುಬ್ಕೊಂಡು ಮಿಕ್ಸಿಗೆ ಹಾಕ್ಬಿಟ್ರೆ ಒಂದು ಕೆಲಸ ಆದಂಗೆ. ನೋಡಿ, ಎಲ್ಲ ಆಯಿತು. ಖಾರ ರುಬ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಬಿಟ್ಟರೆ ಅದು ಬೆಂದರೆ ಸರಿ ಹೋಗುತ್ತೆ. ಇನ್ನೊಂದು ಕಡೆ ದೋಸೆಗೆ ಇಕ್ಕೊಂಡು ದೋಸೆ ಹಾಕ್ಕೊತೀನಿ. ನೋಡಿ, ಈ ಥರ ದೋಸೆ ಮಾಡಿಬಿಟ್ಟು ಸಾರಾದರೆ ಮಕ್ಕಳು ತಿಂದುಬಿಡ್ತಾರೆ. ದೋಸೆ ಇದ್ಕಿನ ಬೇಳೆ ಸಾರು ಅಂದರೆ ತುಂಬ ಇಷ್ಟ ನಮ್ಮ ಮಕ್ಕಳಿಗೆ. ವಾರಕ್ಕೊಂದು ಸಾರಿ ಆದರೂ ಕೇಳ್ತಾರೆ ಈ ಥರ ಅವರೆಕಾಯಿ ಸೀಸನ್ ಬಂದಾಗ. ನೋಡಿ, ಹಾಗೆ
ಅಡುಗೆ ಕೆಲಸ ಎಲ್ಲ ಮುಗೀತು. ನಮ್ಮ ಮನೆ ಹತ್ರ ಒಂದು ಗುಲಾಬಿ ಗಿಡ ಇಕ್ಕಿದ್ವಿ. ತುಂಬ ಒಂದು 10-15 ಹೂಗಳಿತ್ತು. ಅದೆಲ್ಲ ಎತ್ಕೊಂಡ್ಬಂದು ಫೋಟೋಗೆಲ್ಲ ಇಕ್ಕಿದ್ದೀವಿ. ನೋಡಿ, ಪೂಜೆಗೆಲ್ಲ ರೆಡಿ ಮಾಡಿದ್ದೀವಿ. ನಮ್ಮ ಅತ್ತೆಯವರು ದೀಪ ಹಚ್ಚಿಬಿಟ್ಟಿದ್ದಾರೆ ನೋಡಿ. ಹಾಗೆ ಕೆಲಸ ಎಲ್ಲ ಆಯಿತು, ಮುಗೀತು. ನೋಡಿ, ಕಜ್ಜಾಯ ಹಾರ ಹೇಳಿದ್ನಲ್ಲ ನೋಡಿ, ಈ ಥರ ಪೂಜೆಗೆ ಕಾಟೇರಪ್ಪನ ಗುಡಿ ಹತ್ರ ಹೋಗೋಕ್ಕೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡಿದ್ದೀವಿ. ನೋಡಿ, ಹಾರ ಈ ಥರ 2 ಹಾರಗಳು ಹಾಕಿದ್ದೀವಿ. ಚಿಕ್ಕದಾಗಿ 2 ಗುಡಿ ಇರುತ್ತೆ. ಮತ್ತು ಇಲ್ಲಿ ನೋಡಿ, ಮನೆಯಲ್ಲಿ ಎಡೆ ಹಾಕಿದ್ದೀವಿ ದೇವರಿಗೆ. ಅವರೆಕಾಯಿ, ಕಡಲೆಕಾಯಿ. ಸರಿ, ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನ ಅಂದರೆ ದೊಡ್ಡದಾಗಿ ಏನು ದೇವಸ್ಥಾನ ಇಲ್ಲ, ಚಿಕ್ಕದಾಗಿ ಸ್ವಲ್ಪ 2 ಗುಡಿ ಐತೆ ಇದ್ರ ಬದ್ರು. ನೋಡಿ, ಇಲ್ಲಿ ಹಾಕಿದ್ವಿ, ಪೂಜೆ ಮಾಡ್ತಾಯಿದ್ದಾರೆ ನೋಡಿ. ಈ ಕಡೆ ಒಂದು ಹಂಗೆ ಸುಮ್ಮನೆ ಚಿಕ್ಕದಾಗಿ ಗುಡಿ ಅಷ್ಟೇ, ಅಷ್ಟು ದೊಡ್ಡದಾಗಿ ಏನು ದೇವಸ್ಥಾನ ಏನಿಲ್ಲ. ನಾವು ಹರಕೆ ಹೊತ್ಕೊಂಡಿದ್ವಿ ಕಜ್ಜಾಯ ಹಾರ ಹಾಕ್ತೀವಿ ಅಂತ. ನಾವೇ ಎಲ್ಲ, ಈ ಊರಲ್ಲಿ ದಂಡಿಗೆ ಹಾಕ್ತಾರೆ ಎಲ್ಲರೂ, ಹಂಗೆ ಹರಕೆ ಹೊತ್ಕೊಂಡಿರೋರೆಲ್ಲ. ಹೂವಿನ ಹಾರಕ್ಕಿಂತ ಕಜ್ಜಾಯದ ಹಾರಗಳೇ ದಂಡಿಗೆ ಅವರೇ ನೋಡಿ. ಹೂಗಳ ಹಾರಕ್ಕಿಂತ ಕಜ್ಜಾಯದ ಹಾರನೇ ಜಾಸ್ತಿ ಐತೆ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ಇದು ನೈವೇದ್ಯ ಮಾಡಿದ್ದಾರೆ ನೋಡಿ, ಇಲ್ಲಿ ದೇವರಿಗೆ ಪ್ರಸಾದ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನಿಮ್ಮ ಕಡೆ ಯಾವ ಥರ ಸಂಕ್ರಾಂತಿ ಮಾಡ್ತಾರೆ ಅಂತ ಕಾಮೆಂಟ್ ಮಾಡಿ.